वक्रतुंड महाकाय सूर्यकोटि समप्रभ निर्विघ्नं कुरु मे देव शुभकार्येषु सर्वदा। ಬರುದಿಲ್ವಾ? ಬೇಗ ಬಾ, ಲೇಟ್ ಆಯ್ತಲ್ಲಿ. ಯಾರದು? ಅದು ನನ್ನ ಫ್ರೆಂಡ್ ನನ್ನ ಮ್ಯಾಚಿಗೆ ಕರೆದದ್ದು. ಎಲ್ಲಿ ಮ್ಯಾಚ್? ಇಲ್ಲೇ ಹತ್ತಿರ. ಸರಿ, ನಡಿ ಹೋಗೋಣ.
ಸಾಕಾ ಸ್ಟೈಲ್ ಮಾಡಿದೆ ಏನ್ ದೊಡ್ಡ ಆರ್ತಿಯ ಏನ್ ದೊಡ್ಡ ಸಚಿನ್ ತೆಂಡೂಲ್ಕರ್ ಸಾಕಾ ಸುಮ್ಮನೆ ಏಯ್ ಬಾರ ಇಲ್ಲಿ ಬಾರ ಇಲ್ಲಿ ಯಾರ ಬಾಲ್ ಬಿಸಾಡಿದ್ದು ಯಾರು ಬಿಸಾಡಿದ್ದು ಅದು ಪ್ರಣಾಮ್ ಯಾರು ಪ್ರಣಮ್ ನಿಮ್ಮಂತ ಬಿಕಾರಿಗಳು ನನ್ನ ಮನೆ ಹತ್ರ ಸುಳಿಬಾರ್ದಂತ ಎಷ್ಟು ಸರಿ ಹೇಳುದು ನಿಮ್ಮ ನೆರಳು ಕಂಡ್ರೆ ಸಹ ನಂಗೆ ಆಗುದಿಲ್ಲ ಇನ್ನು ಮುಂದೆ ನನ್ನ ಮನೆ ಹತ್ರ ಬಂದ್ರೆ ಕೈ ಕಾಲು ಮುರಿದಾಕ್ತೇನೆ ಬರ್ತಾರೆ ಸಾಯ್ಲಿಕ್ಕೆ ಬಿಕಾರಿಗಳು ಎಂತ ಸೂರ್ಪನಕ್ಕಿ ಮಾರ ಹೇ ಗಿಬ್ರಿಟ್ ಬೇಗ ಬಾ ಮಾರ ಹೆಂಗಸೆಷ್ಟು ಜೋರು ಮಾರ ಬಾಲ್ ಇನ್ನೊಮ್ಮೆ ಬಿದ್ರೆ ಕೈ ಕಾಲು ಮುರಿತಾರಂತೆ ಹೌದಾ ನಂಗೆ ಸಹ ನಿನ್ನೆ ಹಾಗೆ ಹೇಳಿದ್ ಮಾರ ಹೌದಾ ಅವಳು ಸುರ್ಪನಕ್ಕಿಯ ಆ ಹೆಂಗಸು ತನ್ನ ಮಗುವನ್ನು ನೋಡ್ಲಿಕ್ಕೆ ಬಿಡುದಿಲ್ಲ ಮಾರೆ. ಅವರು ಶ್ರೀಮಂತರಂತೆ, ನಾವು ಬಡವರಂತೆ. ಹೌದಾ ಹಾಗೆ ಹೇಳಿದ್ರ ಬಿಡ್ಬಾರ್ದು ಹಾಗಾದ್ರೆ ಬಿಡದೆ ಬೇಡ ಎಂತ ಮಾಡುವ? ಬೇರೆ ಕಡೆ ಆಡುವ ಇವಾಗ ಒಬ್ಬ ಎನಿಸಿದೆ ಮಾರೆ, ಮಂಡಿ ಹೊಡಿತಾನಂತ. ಮಂಡಲ್ಲ ಉಂಡ ಒಡಿ ಮಾಡುದು ಏನಾದ್ರೂ ಉಡಿ ಮಾಡುವ ಬನ್ನಿ ಮಾರೆ. ಹೇಳ, ಎಂತ ಇದೆ ನಿನಗೆ? ಅವಳು ಬಂದ್ಲಾ? ಮೋಹಿನಿಯಾ? ಅಲ್ಲ ಮೋಕ್ಷ. ಕಪ್ಪಿನವಳ? ಅವಳಲ್ವಾ? ಡುಮ್ಮಿಯಾ? ಅಲ್ಲ. ಅವಳು ಗುಂಟಿಯಾ? ಅಲ್ವಾ? ಕಮ್ಮಿ ಅವಳ? ಅಲ್ಲ ಮಾರೆ. ಆ ಚಿಕ್ಕ ಮಗುವ? ಅಲ್ಲ ಮಾರೆ. ಮತ್ತೆ ಯಾರ? ಅವಳ ಉದ್ದದವಳು ಮಧ್ಯದವಳು. ಹೋಗಿ ಮಾತಾಡ. ಬೇಡವಾ? ಇಲ್ಲ ನಾ ಮಾತಾಡ್ತೇನೆ. ಬೇಡ ಬೇಡ ನಾನೇ ಮಾತಾಡ್ತೇನೆ. ನನ್ನ ಕನಸುಗಳಲ್ಲಿ ನಿನ್ನ ಕಣ್ಣೇ ಸ್ನೇಹ. ಇದು ಅದು ಅದು ಎಂತ ಆದಿದು ಮಾರೆ, ಒಮ್ಮೆ ಹೇಳ. ಓಕೆ ಓಕೆ. ನಿಮ್ಮ ಚಾ ಕುಡ್ದಾಯ್ತಾ? ಇಲ್ಲ, ಕುಡಿಸ್ತೀಯಾ? ಹೋಗ ಮಂಗ. ಏ ಮಂಗ ಯಾರ್ಗೆ ಹೇಳುದಾ? ನೀನ್ ದೊಡ್ಡ ಮಂಗ, ನಿನ್ನ ಜೊತೆಲಿ ಇರುವವರೆಲ್ಲ ಮಂಗಗಳು. ಏಯ್, ನಾವು ನಮ್ಮ ಫ್ರೆಂಡ್ಸ್ ಅನ್ನು ಕರಿತೇವೆ. ನಿಮ್ಮ ಫ್ರೆಂಡ್ಸ್ ದೊಡ್ಡ ಬೆಟ್ಟಿಷ್ಟ. ಫ್ರೆಂಡ್ಸ್ ಬೇಡ, ನನ್ನ ಅಣ್ಣನ ಕರಿವ. ಸುಮ್ನಿರ ಕುಂಟಿ. ನೀನ್ ಬಾರಿ ಉದ್ದ ಇದ್ಯಾ ಕುಳ್ಳ. ಹೋಗ ಹೋಗ, ಜಾಗ್ರತೆ. ನಿಲ್ಲಿ, ಮಾಡ್ತೇವೆ. ಎಂತ ಮಾಡುದಮ್ಮ? ಆಗದಿಂದ ಮಾಡ್ತೇನೆ ಹೇಳ್ತಿದ್ದೆ, ಎಂತ ಮಾಡುದು? ಹುಷಾರ್. ಹೋಗ ಡುಮ್ಮಿ. ಡುಮ್ಮಿ ನಿನ್ನ ಅಮ್ಮ. ಅಮ್ಮನ ವಿಷಯ ಮಾತಾಡಿದ್ರೆ ಜಾಗ್ರತೆ. ಏಯ್, ಎಂತದ ನಿಮ್ಮ ಗಲಾಟೆ ಎಂತದು? ನೋಡ ನನ್ನ ಗ್ಯಾಂಗ್ ಬಂತಲ್ಲ. ಈ ಮಡ್ಲನ ಹತ್ರ ಎಂತ ಮಾತಾಡುದಾ? ನಾ ಮರ್ಲರ ಅಗವ, ನಾ ಮರ್ಲರ ಅಂತವ. ನಾ ಮರ್ಲರ ಅಗಲ ಅವರು ಎದ್ರಿ ಓಡಿ ಹೋದ್ರು. ಯಾರ ಅವಳ ಅಣ್ಣ ಪೆಟ್ಟಿಷ್ಟಂತದ? ಯಾರಂತ ನೋಡಿ ಬರುವ, ಬಾ ಹೋಗುವ.
ನಾವು ತಮಾಷೆ ಮಾಡ್ಲಿಲ್ಲ ಮಾರೆ. ಇವನೇ ನನ್ನ ಅಣ್ಣ, ಇವನ ಚಲ್ಪಟ್ ಪೆಟ್ಟಿಶ್. ಏಯ್ ಈಗಲೇ ನೋಡ ಆನೆ ಬಂತ. ಆನೆ ಅಂದ್ರೆ ಜಾಗೃತೆ, ಅವನನ್ನ ತಮ್ಮ. ನಮಗೆ ಚೊರಬೇಡ, ನಾವು ನಾಳೆ ಕ್ರಿಕೆಟ್ ಮ್ಯಾಚ್ ಆಡುವ. ಎಷ್ಟಾವರ್ದು? 5. ವಿನ್ ಆದವರಿಗೆ ಐಸ್ ಕ್ಯಾಂಡಿ. ನಾವು ವಿನ್ ಆದ್ರೆ ನಮ್ಮ ಹಿಡಿದ ಹುಡುಗಿಯರಿಗೆ ತಮಾಷೆ ಮಾಡ್ಲಿಕ್ಕಿಲ್ಲ. ಡನ್? ಹಾ ಡನ್. ನಂದು ಸಜ್ಜೈ, ನಂದು ಸಜ್ಜೈ. ಏ ಇವರದ್ರ ಮರ್ಯಾದೆ ತೆಗಿತಾರ ಮಾರ ಕರ್ಮ. ಏನು ಚೆಕ್ ಬೌನ್ಸ್ ಆಗಿದೆಯಾ? ಅಕೌಂಟ್ ಚೆಕ್ ಮಾಡದೆ ಚೆಕ್ ಯಾಕೆ ಕೊಟ್ಟದ್ ನೀವು? ನೀವೆಲ್ಲ ಆಫೀಸಲ್ಲಿ ಯಾಕೆ ಇರೋದು? ಕತ್ತೆ ಕಾಯ್ಲಿಕ್ಕಿರುದಾ? ಈಗ ನೀನ್ ಎಲ್ಲಿದ್ದಿ? ಟ್ರಾಫಿಕ್ ಜಾಮ. ನೀನ್ ಬೇಗ ಬಾ, ಸೈಡ್ ಹೋಗು. ಫೋನಲ್ಲಿ ಮಾತಾಡೋದು ಡಿಸ್ಟರ್ಬ್ ಮಾಡ್ಬೇಡ ಅಂತ ಎಷ್ಟು ಸರಿ ಹೇಳಿದೆ ನಿಂಗೆ? ಬೇಡದೆಲ್ಲ ನನ್ನ ಟೆನ್ಷನ್ ನಂಗೆ ಇಲ್ಲಿ ಜಾಸ್ತಿ ಆಗಿದೆ. ಪಾಪು ಪುಟ್ಟ, ಏನಾಯ್ತು ಪುಟ್ಟ? ಏನಿಲ್ಲ. ಮತ್ತೆ ಬಿದ್ದಿ? ಅಮ್ಮ ದೂಡಿದ್ರು. ನೋವಾಯ್ತಾ ಪುಟ್ಟ? ಹೌದು. ಅಮ್ಮ ಯಾಕೆ ಹೀಗೆ ಮಾಡ್ತಿದ್ದಾರೆ? ರಾಕ್ಷಸಿ ಅವಳು, ದುಡ್ಡಿನ ಅಹಂಕಾರ ಪುಟ್ಟ. ಸರಿ ಬಿಡು. ಅಕ್ಕ ಏನ್ ಮಾಡ್ತಿದ್ದಾಳೆ? ಅಕ್ಕ ಒಳಗಡೆ ಕೆಲಸ ಮಾಡ್ತಿದ್ದಾಳೆ. ಕೆಲಸ ಮಾಡ್ತಾ ಇದ್ದಾಳಾ? ಓಕೆ, ಅವಳು ಕೆಲಸ ಆದ ನಂತರ ಅವಳ ಜೊತೆ ಆಟ ಆಡು. ನಾನು ಬರುವಾಗ ನಿಂಗೆ ಚಾಕ್ಲೇಟ್ ತರ್ತೀನಿ. ಲವ್ ಯು ಪುಟ್ಟ. ಅಪ್ಪ. ಪ್ರಕೃತಿ, ಏನ್ ಮಾಡ್ತಿದ್ಯಾ ಅಲ್ಲಿ? ಮೇಡಮ್ ಕೆಲಸ ಮಾಡ್ತಿದ್ದೀನಿ. ಬೇಗ ಮುಗಿಸಿ ಬಾ. ಹಾ ಆಯ್ತು ಮೇಡಮ್. ಅಲ್ಲಿ ಬಟ್ಟೆ ಇಟ್ಟಿದ್ದೀನಿ, ಆಮೇಲೆ ತೊಳಿ. ಪ್ರಕೃತಿ, ಹಾ ಅಮ್ಮ. ಏನ್ ಮಾಡ್ತಿದ್ಯಾ ನೀನು? ಬಟ್ಟೆ ತೆಗಿತಿದ್ದೇನಮ್ಮ. ಬಾ ಇಲ್ಲಿ. ಹಾ ಬಂದೆ. ಕಾರ್ ತೊಳಿಬೇಕು, ಆಫೀಸ್ಗೆ ಲೇಟ್ ಆಯ್ತು. ಏಯ್, ಕಾರ್ ತೊಳೆದು ಬಿಟ್ಟು ಏನ್ ಮಾಡ್ತಿದ್ಯಾ ಅಲ್ಲಿ? ಬಿಸ್ಕೆಟ್ ತಿನ್ಲಿಕ್ಕೆ ಹಣ ಎಲ್ಲಿಂದ? ಹಣ ಕದ್ದಿದ್ಯಾನಾ? ಇನ್ನೊಂದು ಏನ್ ಮಾಡ್ತೇನೆ ನೋಡು. ಹಲೋ ಓಂ ಸ್ವಾಹ. ಹಲೋ ಓಂ ಸ್ವಾಹ. ಹೇಳಿ. ಅದು ಸ್ವಾಮಿ, ನನ್ನ ತಮ್ಮನಿಗೆ ಮದುವೆ ಆಗ್ತಿಲ್ಲ ಸ್ವಾಮಿ. ಮದುವೆ? ಮದುವೆ ಲವ್ ಮಾಡಿದ್ಯಾ? ಇಲ್ಲ. ಹಾಗಾದ್ರೆ ಒಂದು ಪ್ರಾರ್ಥನೆ ಮಾಡುವ. ಲವ್ ಮಾಡೋದಲ್ವಾ? ಲವ್ ನೀನು ಮಾಡು. ಮಂಗ. ಆಯ್ತಾಯ್ತು. ಹುಡುಗಿ ನೋಡಿದ್ದೀರಾ? ಒಂದು ಹುಡುಗಿ ನೋಡಿದ್ದೇವೆ ಸ್ವಾಮಿ. ಹುಡುಗಿಯಾಗಿರ್ಬೇಕು. ನನ್ನ ಹೆಂಡತಿಯನ್ನು ನೋಡಿ ಕಲಿ. ನೀನೊಂದು ಕೆಲಸ ಮಾಡು, ಮೊದಲು ನನ್ನ ಹೆಂಡತಿಯನ್ನು ನೋಡು. ಇಲ್ಲ ಸ್ವಾಮಿ, ನಾವು ಬೇರೆ ಹುಡುಗಿ ನೋಡಿದ್ದೇವೆ. ಹಾಗೆಲ್ಲ ಮಾರ ನಾನು ಹೇಳಿದ್ದೆಂತ ಮೇಡಮ್? ಹಾಗೆಲ್ಲ ಮೇಡಮ್, ನಾನು ಗುಣ ಹೇಳಿದ್ದು. ನನ್ನ ಹೆಂಡತಿ ಹೇಗಿದ್ದಾಳೆ? ಒಂದು ನಯ, ವಿನಯ, ವಿನಮ್ರತೆ, ಬಾಯಿಂದ ಮಾತು ಬರಲ್ಲ. ಎಂತ ಬೊಬ್ಬೆ ನಿಮ್ದು, ಸುಮ್ಮನಿರಿ. ಎಂತ ಹೆಂಡತಿ? ಅದು ಒಮ್ಮೆ ಆಗಿ ಆಗ್ತದೆ, ಅಮಾವಾಸ್ಯೆ ಅಲ್ಲ. ಅವಳು ಸಾಯ್ಲಿ. ಮಗಳೇ, ಎಲ್ಲ ನೀಡ್ತ ಕುಡೀರಿ, ನೀರು ಕುಡೀರಿ ಧರ್ಮಕ್ಕೆ. ನನ್ನ ಮಗಳು ಜಾನಕಿ ಅಂತ ಬಾರಿ ಒಳ್ಳೆ ಹುಡುಗಿ, ಬಾಯಿಂದ ಮಾತಾಡಿದ್ರೆ ಮುತ್ತು ಮುತ್ತು ಬರ್ತದೆ. ಬೆಳಿಗ್ಗೆ ಬೆಳಿಗ್ಗೆ ಬಂದ್ರು ಧರ್ಮಕ್ಕೆ. ನಿಮ್ಗೇನು ಕೆಲ್ಸ ಇಲ್ವಾ? ಇವರ ಹತ್ರ ಊದ್ಬತ್ತಿ ಇಡ್ಲಿಕ್ಕೆ ಸ್ಟ್ಯಾಂಡ್ಸ್ ಎಲ್ಲ ಕೂರೆ ಪಾಟು. ಮದ್ವೆ ಬೇರೆ ಆಗ್ಲಿಲ್ಲ ಅಂತೆ ಚಲ್ಪಟ್. ಅದು ಇವತ್ತು ಅಮಾವಾಸ್ಯೆ ಅಲ್ಲ, ಅಪ್ಪನ ಬುದ್ಧಿ. ಏನ್ ಮಾಡ್ಲಿಕ್ಕೆ ಆಗಲ್ಲ. ನನ್ನ ಮಗ ಇದ್ದಾನೆ ಸ್ವಸ್ತಿಕ್ ಅಂತ, ಬಾರಿ ಒಳ್ಳೆ ಹುಡುಗ, ಬಂಗಾರ. ಅಪ್ಪ ನಾನು ಕ್ರಿಕೆಟ್ ಆಡಿ ಬರ್ತೇನೆ. ಆಗುದಿಲ್ಲ,
ಪ್ಲೀಸ್ ಅಪ್ಪ. ಇವ ಸಂಡೇ ಮಾರೆ, ಕೆಲಸ ಉಂಟು ಮಾರೆ. ಏನು ಅವರ ಮುಂದೆ ಶೋ ನಿಮ್ದು? ಅಪ್ಪ ಮಾರೆ ನಾನು. ಹಾ ಹೋಗು. ಎಂತ ಫ್ಯಾಮಿಲಿ ನನ್ನ ಮಗೆ ಹಾಗೆ, ಆದ್ರೂ ಒಮ್ಮೊಮ್ಮೆ ಸರಿ ಇರ್ತಾನೆ. ಅಮ್ಮನ ಬುದ್ಧಿ ಅಲ್ಲ. ನನ್ನ 3ನೇ ಮಗಳಿದ್ದಾಳೆ, ಕಾಂಚನ. ಕಾಂಚನ 3. ಮಗಳೇ ಕಾಂಚನ. ಪ್ರಣಾಮಗಳು ಪಿತಾಶ್ರೀ. ಪಿಶಾಚಿ ಪಿಶಾಚ ಅಲ್ಲ ಮಾರೆ, ಕರ್ಮದ ಎಂತ ಪತ್ರ ಪಿತ್ರ ಕರ್ಮ. ಮನೆಗೆ ಬೇಕಾದ ಸಾಮಾನುಗಳನ್ನು ತರಲು ಅಂಗಡಿಗೆ ಹೋಗುತ್ತಿದ್ದೇನೆ ಅಪ್ಪಾಜಿ. ಸಾಮಾನುಗಳ ರಶೀದಿಯಲ್ಲಿ ಅಪ್ಪಾಜಿ? ಅದು ಆ ಪಕ್ಕಸ್ನಲ್ಲಿದೆ. ಶೀ, ಅಲ್ಲಿ ಎಲ್ಲ ಯಾಕೆ ಹೇಳುದು ಅಪ್ಪಾಜಿ? ಎಲ್ಲಿ? ಕಕ್ಕುಸಲ್ಲಿ. ಚೆಕ್ ಕಕ್ಕುಸಲ್ಲ ಮಾರಿದೆ, ಪಕ್ಕಸ್ ಅದು ಮೇಲಿದೆ ಪಕ್ಕಸ್. ನಾನು ಶೀಘ್ರವಾಗಿ ಹೋಗಿ ಶೀಘ್ರವಾಗಿ ಬರುತ್ತೇನೆ ಅಪ್ಪಾಜಿ. ಆಯ್ತು ಬಾ. ನನ್ನ 3ನೇ ಮಗಳು ಒಳ್ಳೆ ಹುಡುಗಿ. ಅಂದ್ರೆ ಅವರಿಬ್ಬರನ್ನು ಹೆರುವಾಗ ನನ್ನ ಹೆಂಡತಿ ಫೈಟಿಂಗ್ ಫಿಲ್ಮ್ ನೋಡಿದ್ಲು, ಇವಳನ್ನು ಇರುವಾಗ ಮಾತ್ರ ಭಕ್ತ ಪ್ರಹ್ಲಾದ, ಭಕ್ತ ಕುಂಬಾರ ಇದೆಲ್ಲ ಪಿಕ್ಚರ್ ನೋಡಿದ್ರು. ಹಾಗೆ ಹೊಡಿಲಿಕ್ಕಲ್ಲ, ಟಾಸ್ ಮಾಡ್ಲಿಕ್ಕೆ. ಈಗಲ್ಲ ತಗೋ. ಇದಲ್ವಾ ಚಿಕ್ಕ ಕಲಿತ. ನಾವು ಟಾಸ್ ವಿನ್. ಐಸ್ ಕ್ಯಾಂಡಿ. ನೀವು ಟಾಸ್ ವಿನ್ ಆದದ್ದು ಮ್ಯಾಚ್ ಇನ್ ಆಗ್ಬೇಕಷ್ಟೇ. ಓಕೆ ಬನ್ನಿರಾ. ಈ ಸಲ ಎಂತಾದ್ರೂ ಮ್ಯಾಚ್ ಬಿಡ್ಲೇಬಾರ್ದು. ಐಸ್ ಕ್ಯಾಂಡಿ ನಮ್ದೆ. ನೀವೆಂತ ಬಂದದ? ಇದು ನಮ್ಮ ಟೀಮ್ ಸಸ್ಪೆನ್ಸ್. ಹೋಗಿರಾ? ಗ್ಯಾಸ್. ಆಯ್ತಾಯ್ತು, ಆಸ್ಪತ್ರೆ ಕರ್ಕೊಂಡೋಗಿ ಬರ್ತೇನೆ. ಎಂತ ಅಂಕಲ್ ಇದು? 10 ವರ್ಷ ಆಯ್ತು, ಕೋಮದಲ್ಲೇ ಇದ್ದಾರೆ. ಡಾಕ್ಟರ್ಸ್ ಇವತ್ತು ಬರ್ಲಿಕ್ಕೆ ಹೇಳಿದ್ದಾರೆ. ಇದುವೇ ಲಾಸ್ಟ್, ಇದುವೇ ಫೈನಲ್. ನೀವು ನೋಡ್ತಾ ಇರಿ, ನಾನು ಹೋಗಿ ಗಾಡಿ ತಗೊಂಡು ಬರ್ತೇನೆ. ನೀವೇನು ಎದುರುಬೇಡಿ ಅಣ್ಣ, ದೇವರಿದ್ದಾನೆ. ಆದಷ್ಟು ಬೇಗ ಎಲ್ಲ ಸರಿ ಆಗ್ತದ, ಆಯ್ತಾ? ಗೊತ್ತಿಲ್ಲ. ದೇವಿಕಾ, ಅಪ್ಪನ ಸ್ವಲ್ಪ ನೋಡು. ಯಾರ ಬ್ಯಾಗ್ ಬಿಸಾಕಿದ್ರು? ಸರ್ ಹೊಡಿಬೇಡಿ ಸರ್. ಮತ್ಯಾರು ಬಿಸಾಡಿದ್ದು? ಸರ್ ಸ್ವಸ್ತಿಕ್ ಸರ್. ಕರಿ ಅವನನ್ನು. ಸ್ವಸ್ತಿಕ್. ನೀನ್ ಎಲ್ಲಿಂದ ಎದ್ದು ಬಂದದ? ಬಲ್ಲೆಯಲ್ಲಿ ಜಂಜಿ ಉಂಟ ನೋಡ್ಲಿಕ್ಕಿತ್ತು. ಬಲ್ಲೆಯಲ್ಲಿ ಜಂಜಿಯ ಮಾಡ್ತೇನೆ. ನೀನೇ ಬ್ಯಾಟ್ ಬಿಸಾಕಿದ್ದು? ನಾನಲ್ಲ ಸರ್, ಕೈ ಜಾರಿದು. ಕೈ ಜಾರಿದ? ಮಾಡ್ತೇನೆ. ಚರ್ಮ ಸ್ವಸ್ತಿಕ ಇಟ್ಕೊಂಡೋದ್ರ? ಹೌದು, ಅವನ ಅಪ್ಪನ ಹತ್ರ ಹೇಳುವ. ಈ ಗ್ರಾಚಾರ ಎಂಬುದುಂಟಲ್ಲ, ಯಾವಾಗ ಯಾವ ರೀತಿಯಲ್ಲಿ ಯಾವ ಹೊತ್ತಲ್ಲಿ ಬರ್ತಂತ ಹೇಳಕ್ಕಾಗಲ್ಲ. ಅದೊಂದು ಮಾತ್ರ ಪಕ್ಕ. ಎಂತಾಯ್ತಾ ಅಂಕಲ್? ಸ್ವಸ್ತಿಕ ಹಿಡಿದಿದ್ದಾರೆ. ಯಾರು? ಅಯ್ಯೋ ದೇವರೇ, ನಾನು ಹೇಳಿದಲ್ಲ ಗ್ರಾಚಾರ ಬರ್ತಾ ಅಂತ. ಬಂತಲ್ಲ ಕರ್ಮ, ನಾನು ಬರ್ತೇನೆ. ಸ್ವಾಮಿ, ನಮಗೂ ಶೀಘ್ರ ಹೋಗ್ಲಿಕ್ಕಿದೆ ಸ್ವಾಮಿ. ಶೀಘ್ರ ಹೋಗ್ಬೇಕಾ? 100 ಗಂಟೆಗೆ ಫೋನ್ ಮಾಡಿ, ಆಂಬುಲೆನ್ಸ್ ಬರ್ತದೆ, ಹೋಗ್ಬೋದು.
ಸಂತೋಷಕ್ಕೆ ಹಾಡು ಸಂತೋಷಕ್ಕೆ ಕುಣಿದು ತಾಳಕ್ಕೆ ಕುಣಿದು ನಲಿದು ರಾಗಕ್ಕೆ ನಲಿದು ಅಪ್ಪ ಸರಿ ಅದ್ರ ಹೌದಾ ಇವನೇ ಬ್ಯಾಟ್ ಹಾಡು ಸಂತೋಷಕ್ಕೆ ಏ ಕೈ ಬಿಡ ಅಪ್ಪ ಸರಿ ಅದ್ರ ಹೌದಲ್ಲ ಏ ಎಂತ ಮಾಡ್ದ ಅಪ್ಪ ಸರಿ ಹಾ ಆರತಿ ಎತ್ತಿರೆ ಕಳ್ ಮಂಜಂಗೆ ನಮ್ ಸುಳ್ ಮಂಜಂಗೆ ಓಹೋ ಆರತಿ ಎತ್ತಿರೆ ಕಳ್ ಮಂಜಂಗೆ ನಮ್ ಸುಳ್ ಮಂಜಂಗೆ ಸುಸ್ತಾಗದ ಮನ್ಮಥ ಸದಾ ಸುಖಿ ಶ್ರೀಯುತ ಬಾಯ್ ಬಿಟ್ಟರೆ ಸಂಸ್ಕೃತ ತಲೆಗೆಟ್ಟರೆ ವಿಕೃತ ನವರಸಗಳನ್ನು ಘಟ ಘಟ ಕುಣಿದ ಮಗನೇ ಮೊದಲು ಪಾನಿಪುರಿ ತಿನ್ನೋಣ. ನಿಂಗೆ ಪಾನಿಪುರಿ ಅಂದ್ರೆ ಅಷ್ಟೊಂದು ಇಷ್ಟನಾ? ಹೌದು. ಬಯ್ಯದು ಪಾನಿಪುರಿ. ಹಾಗಾದ್ರೆ ನಿನ್ನ ಸೀಮಂತಕ್ಕೆ ಫುಲ್ ಪಾನಿಪುರಿ ಮಾಡ್ಸೋಣ. ಸೀಮಂತ ಇರ್ಲಿ, ಮೊದಲು ಮದ್ವೆ ವಿಷಯ ಮಾತಾಡೋಣ. ನಾನಂತೂ ಮದುವೆ ಆದ್ರೆ ನಿನ್ನನ್ನೇ. ಆದ್ರೆ ಮನೆಯವ್ರದೇ ಸ್ವಲ್ಪ ಪ್ರಾಬ್ಲಮ್ಮು. ವರದಕ್ಷಿಣೆ ಕೊಡೋ ಹುಡುಗಿನೇ ಬೇಕು ಅಂತಿದ್ದಾರೆ. ವರದಕ್ಷಿಣೆ ಅದೆಲ್ಲ ಓಲ್ಡ್ ಫ್ಯಾಷನ್. ಫ್ಯಾಷನ್ ಓಲ್ಡೇ, ಆದ್ರೆ ದುಡ್ಡು ಓಲ್ಡ್ ಅಲ್ವಲ್ಲ. ಒಂದು ವೇಳೆ ಮನೆಯವರು ಒತ್ತಾಯ ಮಾಡಿದ್ರೆ ವರದಕ್ಷಿಣೆ ಹಣ ಕೊಡ್ತೀಯಾ? ಆಗಲ್ಲ, ಪಾನಿಪುರಿ ಹಣ ಬೇಕಾದ್ರೆ ಕೊಡ್ತೀನಿ. ನನಗೆ ನನ್ನ ಮನೆಯವ್ರದ್ದು ಚಿಂತೆ, ಅವರು ನಿನ್ನನ್ನು ಒಪ್ಕೊಳ್ಳೋದು ಕಷ್ಟ. ಯಾಕೆ, ಏನಾಗಿದೆ? ನನಗೆ ಒಳ್ಳೆ ಗುಣವಂತ ಹುಡುಗ ಅಲ್ವಾ? ಅವರಿಗೆ ಗುಣವಂತ ಬೇಕಾಗಿಲ್ಲ, ಒಳ್ಳೆ ಕೆಲಸದಲ್ಲಿರುವ ಹಣವಂತ ಬೇಕಾಗಿದೆ. 1000 ಸುಳ್ಳು ಹೇಳಿ ಒಂದು ಮದುವೆ ಆಗುವ ಅಂತಾರೆ. ಅದಕ್ಕೆ ನಾವಿಬ್ರು ಸೇರಿ 500 ಸುಳ್ಳು ಹೇಳೋಣ. 500 ಸುಳ್ಳು ಹೇಳೋದು ತುಂಬಾ ಕಷ್ಟ. ಹಾಗಾದ್ರೆ ಒಂದು ಐಡಿಯಾ. ಏನದು? ಓಡಿ ಹೋಗೋಣ. ಬಸ್ಸಿಗೆ ಕಾಸಿಲ್ವಾ? ಆಗಲ್ಲ, ಹೋಗೋದು ಬಸ್ಸಲ್ಲಿ. ಊರ್ ಬಿಟ್ಟು ಓಡೋಗೋಣ. ಅಲ್ಲೋಗಿ ಏನ್ ಮಾಡೋದು? ನಿನ್ನನ್ನು ಮದುವೆ ಆಗ್ತೀನಿ, ಒಳ್ಳೆ ಕೆಲ್ಸಕ್ಕೆ ಸೇರ್ತೀನಿ, ಸಂಪಾದನೆ ಮಾಡ್ತೀನಿ, ನಿನ್ನನ್ನು ಚೆನ್ನಾಗಿ ನೋಡ್ಕೋತೀನಿ. ಅದನ್ನ ಈ ಊರಲ್ಲೇ ಮಾಡ್ಬೋದಲ್ವಾ? ಹಾಗಲ್ಲ, ಬೇರೆ ಊರು, ಬೇರೆ ಜನ, ಸ್ವಲ್ಪ ಚೇಂಜ್ ಇದ್ರೆ ಒಳ್ಳೇದಲ್ಲ. ಸ್ವಲ್ಪ ಹಿಡಿದುಕೊಳ್ಳಿ. ಪ್ರಣಾಮಗಳು. 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 ವಂದನೆಗಳು. ಪ್ರಣಾಮಗಳು. ಏನ್ ಬಂದದ? ನಾನು ಪಾನಿಪುರಿಯನ್ನು ಕಟ್ಟಿಕೊಂಡು ಹೋಗಲು ಬಂದಿದ್ದೇನೆ. ಅಪ್ಪ ಹೇಗಿದ್ದಾರೆ? ಅಪ್ಪ ಚೆನ್ನಾಗಿದ್ದಾರೆ, ಸುಖವಾಗಿದ್ದಾರೆ, ಆರಾಮವಾಗಿದ್ದಾರೆ. ನನಗೆ ವಿಳಂಬವಾಯಿತು, ನಾನಿನ್ನು ಹೊರಡುತ್ತೇನೆ. ಅಣ್ಣ, ಪಾನಿಪುರಿ ಕೊಡಿ. ನಾನಿನ್ನು ಬರುತ್ತೇನೆ. ಹೋಗಿ ಬನ್ನಿ. ಅವಳೇನಾಗೆ? ಅವಳಪ್ಪ ಓಬಿರಾನ್ ಕಾಲದವರು, ಓಲ್ಡ್ ಅಂಬಾಸಿಡರ್. ನೀನೊಂದು ಭಯಂಕರ ಮಾರೆ. ಬ್ಯಾಟ್ ಬಿಸಾಡಿ ಎಲ್ಲ ಹೀರೋ ಆದದ್ದು. ಮೆಲ್ಲಗುದ್ದ ಕಟ್ಟಿದ್ದಾನೆ. ಆಯ್ತಾಯ್ತು, ಈಗ ಹೀರೋ ಯಾರು, ನೀನಾ ಬ್ಯಾಟ? ಏ ಸುಮ್ಮನಿರ ಬೊಡ್ಡ. ಹಸಿವಾಗ್ತದೆ ಮಾರೆ, ನಿನಗೆಂತ ಚಾಕೆ? ನನಗೆ ನೀರು, ಹಾಲು, ಸಕ್ಕರೆ ಸಾತ ಕೊಡಿ. ಚಾಕೆ ಎದ್ದಾಕದೆ ಮತ್ತೆಂತ ಪಿನಲ್ ಹಾಕ್ತಾರ? ನಿಂಗ್ಲಿಗೆ ಅಂತ ಕೇಳಿದ? ಆಪ. ಆಪ? ಆಪಕ್ಕೆ ಇಂಗ್ಲಿಷಲ್ಲಿ ಎಂತ ಹೇಳ್ತಾರ? ಅದಾ ಆಪ್. ಅದಾ ಮೊಬೈಲ್ ಅಲ್ಲಿ ಆಪ್. ನೀವು ಹೋಗಿ, ನನಗೆ ಸ್ವಲ್ಪ ಕೆಲಸ ಉಂಟು. ಅವನಿಗೆ ಎಂತ ಆಯ್ತಾ? ಅವನಿಗೆ ಇಷ್ಕ ಮಲೇರಿಯಾವಾ? ಬನ್ನಿರಾ, ನಾ ಹೋಗುವ. तुझे देखा तो ये जाना सनम, प्यार होता है दीवाना सनम. तुझे देखा तो ये जाना सनम, प्यार होता है दीवाना सनम. अब यहाँ से कहाँ जाएं हम, तेरी बाहों में मर जाएं हम. तुझे देखा तो ये जाना सनम, प्यार होता है दीवाना सनम. ಹಾಯ್. ಚಾ ಕುಡ್ದಾಯ್ತಾ? ಆಯ್ತು.
ದೋಸೆ. ನಿನಗೇನು? ನನಗೆ ಬೆಳಿಗ್ಗೆನೆ ಪುಂಡಿ, ರೌಂಡ್ ರೌಂಡ್ ಪುಂಡಿ. ಮಟ್ಟಿದ ಪೊನ್ನೆ ನಿನ್ನ ಗುಟ್ಟು ಯಾನು ಪಿನ್ನೊಂದೆ. ಏ ದೇವರು, ಗೇಟಿಗೆ ಬಂದ ದೇವರು. ಬನ್ನಿ ಬನ್ನಿ ಬನ್ನಿ. ಅಪ್ಪ ಯಾರು ಬಂದಿದ್ದಾರೆ ನೋಡಿ. ನಮಸ್ಕಾರ, ನೀವು ನನ್ನ ಪಾಲಿನ ದೇವರು. ನಿಮ್ಮ ಅಪ್ಪ ಎಲ್ಲಿದ್ದಾರೆ? ಎಂತಕ್ಕೆ? ಅಲ್ಲ, ಸ್ವಲ್ಪ ಮಾತಾಡ್ಲಿಕ್ಕಿತ್ತು. ಅಪ್ಪನ ಹತ್ರ ಹೇಳಿದ್ರು ಬೇಡ, ಈಗ ಜಸ್ಟ್ ಸುರಾದ್ರಷ್ಟೇ, ಮುಗಿದಿಲ್ಲ. ಅಲ್ಲಲ್ಲ, ಒಳ್ಳೆ ರೀತಿಯಲ್ಲಿ ಮಾತಾಡ್ಲಿಕ್ಕೆ. ಒಳ್ಳೆವ ಕೇರವ ಗೊತ್ತಾಗ್ತಿಲ್ಲ. ನೀವು ಬನ್ನಿ ಸುಮ್ಮನೆ. 10 ವರ್ಷದಿಂದ ನನ್ನ ತಂದೆ ಕೋಮನದಲ್ಲಿದ್ದರು. ಸಾರಿ, ಅಡಚಣೆಗಾಗಿ ಕ್ಷಮಿಸಿ. ಕೋಮದಲ್ಲಿದ್ದರು. ಅವರನ್ನು ನಮ್ಮ ಉತ್ತಮ ದಾಂಡಿಗರಾದ ಇವರು ಬದುಕಿಸಿದ್ದಾರೆ. ಎಲ್ಲರೂ ಚಪ್ಪಾಳೆ. ನನ್ನ ಪ್ರೀತಿಯ ತಂಗಿಯಾದ ಇವರು ಶಾಲೋದಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಈಗ ಅವರಿಗೆ ನನ್ನ ತಂದೆಯವರು ಹಾರವನ್ನು ಹಾಕಬೇಕು. ಈಗ ಇವರಾದ ತಂದೆಯವರಾದ ನಮ್ಮ ಮಹೇಶ್ ಪಂಡಿತರು ನಮ್ಮೊಂದಿಗಿದ್ದಾರೆ. ಅವರಿಗೆ ಶಾಲ್ ಓದಿಸ್ತಿದ್ದೇನೆ. ಚಪ್ಪಾಳೆ. ನಮ್ಮ ತಂದೆಯವರು ಹಾರವನ್ನು ಹಾಕಬೇಕು. ಈಗ ನಮ್ಮ ಇವರು 2 ಮಾತುಗಳನ್ನಾಡಬೇಕಾಗಿ ಕೇಳಿಕೊಳ್ಳಿ. ನಮ್ಗೆ ಹೆಸರಿಲ್ವಾ? ಇವರು ಎಂತ ಇದು? ಏನಾದ್ರೂ ಇರ್ತದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸ್ವಾಮಿ ದೇವರೇ, ಲೋಕಪಾಲನೆ. ನನ್ನ ಮಗ ಭೂಮಿಗೆ ಬಂದದ್ದು ಯಾಕೆ? ನಿಮ್ಮ ಅಪ್ಪ 10 ವರ್ಷ ಕೋಮನ ಎಂತ ಕೋಮ ಅವರನ್ನು ಬದುಕಿಸುವಂತ ಉದ್ದೇಶ ಇಟ್ಕೊಂಡೇ ನನ್ನ ಮಗ ಬಂದಿದ್ದಾನೆ. ಇನ್ನೇನು ಸಮಸ್ಯೆ ಬಂದ್ರೆ ನನ್ನ ಹತ್ರ ಬನ್ನಿ, ನಾನಿದ್ದೇನೆ. ಈ ಖುಷಿಯಲ್ಲಿ ನಿಮ್ಮ ಒಂದು ಏನಾದ್ರೂ ಕಾರ್ಯಕ್ರಮ ಇಡುವಂತ ಇದಿದೆಯಾ? ಏನಾದ್ರೂ ನಾವೀಗೊಂದು ಪ್ಲಾನ್ ಮಾಡಿದ್ದೇವೆ. ಎಂತ ಅಂದ್ರೆ ಎಲ್ಲ ಮಕ್ಕಳನ್ನು ಸೇರಿ ಕ್ರಿಕೆಟ್ ಮ್ಯಾಚ್ ಮಾಡುವ ಅಂತ. ಮ್ಯಾಚ್ ಬೇಕಾ? ಇರ್ಲಿ, ಅಲ್ಲ ಒಂದು ಖುಷಿ. ಖರ್ಚೆಲ್ಲ ನಮ್ಮದೇ. ಪಾರ್ಟಿ ಎಲ್ಲ ಉಂಟಾ? ಪಾರ್ಟಿ ಎಲ್ಲ ಮಾಡುವ. ಊಟ ಉಂಟಾ? ಊಟ ಮಾತ್ರವಾ? ಅಲ್ಲ, ಎಲ್ಲ ಉಂಟು. ಎಲ್ಲ ಉಂಟಲ್ಲ? ಎಲ್ಲ ಉಂಟು. ಹಾಗಾದ್ರೆ ಯಾವಾಗ ಮ್ಯಾಚ್ ಇಡುವ? ನಾಳೆ ಇಡುವ. ಖಂಡಿತ ಅಲ್ಲ? ಎಲ್ಲ ಮಕ್ಕಳು ರೆಡಿ ಅಲ್ಲ? ಪಂಡಿತರೆ, ಇದೇನು? ನಿಮ್ಮ ಮಗ ಬ್ಯಾಟ್ ಬೀಸಾಕಿದ ಸರಿ ಆಯ್ತು. ಹೌದು. ಈಗೇನಾಯ್ತು? ಅದವನ ಧರ್ಮ. ಈಗ ಇದಿನ ಕರ್ಮ. ಅವರೆಲ್ಲಿಯ? ಸುಧನ್ಯ ಮತ್ತೆ ಸಂಕೇತ ಇನ್ನೂ ಬರ್ಲಿಲ್ಲ. ಅವರಪ್ಪ ಪೂಜೆ ಮಾಡ್ತಿದ್ದಾರೆ. ಓ, ಏನಾದ್ರು ಬಿಡಿಸ್ತಾ ಇರ್ಬೇಕು. ಬಿಡಿಸ್ಲಿ ಮರ ಕಡ್ಲಿ, ನಿಂಗ್ಯಾಕೆ ಮತ್ತೆ ನಿನ್ನಾಗಿ ಹೀಗೆ ಮಾಡ್ಬೇಕಾ? ಆಯ್ತು ಮಾರೆ, ಬಿಡು. ಸೃಜನ್ಯ, ಬೇಗ ಬಾ. ಸಂಕೇತ್, ಬಂದೆ ಅಗ್ಗ ಬಂದ್ರು. ಏನಾದ್ರೂ ಆಟ ಆಡುವ? ಡೊಂಕ ಆಡುವ? ಡೊಂಕ? ಅದೆಲ್ಲ ನಿಂಗೆ ಬೇಡ. ಬೇರೆಂತ ಆಟ ಆಡುವ? ಕುಟ್ಟಿದಾನೆ. ಅದು ತುಂಬಾ ಓಲ್ಡ್ ಆಗಿದೆ, ಅದು ಬೇಡ. ಬೇರೆಂತ ಆಟ ಆಡುವ? ಕಣ್ಣ ಮುಚ್ಚಾಲೆ ಆಟ ಆಡುವ. ಈಗ ಯಾರು ಕಣ್ಣು ಮುಚ್ತಾರೆ? ನಾನು. ನೀನ್ ಬೇಡ, ನೀನ್ ಡೊಂಗಿ. ನಾನು. ನೀನ್ ಬೇಡವೇ ಬೇಡ. ಹಾಗಾದ್ರೆ ಈಗ ಒಂದು ಕೆಲಸ ಮಾಡುವ. ಆಡುದು ಬೇಡವಾ? ಆಡುವ, ಅದು ಸಹ ಕೆಲಸವೇ. ಹಾಗಾದ್ರೆ ಈಗ ಲೆಕ್ಕ ಮಾಡುವ. 10, 20, 30, 40, 50, 60, 70, 80, 90, 100. ಈಗ ನೀನ್ ಕಣ್ಣು ಮುಚ್ಲಿಕ್ಕೆ ಆಯ್ತಾ? ಡೋಂಗಿ ಮಾಡ್ಲಿಕ್ಕಿಲ್ಲ. ನೀವೆಲ್ಲ ಹೋಗಿ. ಸತ್ಯ, ಡೋಂಗಿ
ಕಣ್ಣ ಮುಚ್ಚೆ ಕಾಡಿ ಕೂಡೆ ಮುತ್ತಿನ ಹಳ್ಳೆ ಉರ್ಲೆ ಆಯ್ತು ನಮ್ಮ ಅಕ್ಕಿ ಬಿಟ್ಟೆ ಬಿಟ್ಟೆ ಕೂವಾ ಕೂ ಸೃಜನೆ ಔಟ್. ಶಾ ನಿಲ್ಲು, 1 ನಿಮಿಷ ಬಂದೆ. ಎಂತ ಆಯ್ತಾ? ಎಂತ ಸಚಿನನ್ನ ಕಸ ಎಲ್ಲ ಬಿಸಾಕ್ತಿರಲ್ಲ? ಕಸ ಬಿಸಾಡಿದ್ರೆ ಏನಾಯ್ತು? ನಿನ್ನ ಮನೆಗೇನು ಬಿಸಾಡ್ಲಿಲ್ಲಲ್ಲ? ಟಿವಿಯಲ್ಲೆಲ್ಲ ಬರ್ತದಲ್ಲ ಸಚಿನನ್ನ ಸ್ವಚ್ಛ ಭಾರತ್, ರೋಗ ಎಲ್ಲ ಬರ್ತದಲ್ಲ ಸಚಿನನ್ನ. ಟಿವಿಯಲ್ಲಿ ಬರೋದಲ್ಲ. ಈಗ ನಿಂಗೇನಾದ್ರೂ ರೋಗ ಬಂತ? ಸುಮ್ಮನೆ ಮಾತಾಡ್ಬೇಡ. ನಿಂದೆಷ್ಟುಂಟು ಅಷ್ಟು ಮಾಡು. ಬರ್ತಾರೆ, ಸುಮ್ಮನೆ ಹೋಗಿರಾ. ಇದಕ್ಕೆಂತಾದ್ರೂ ಮಾಡ್ಬೇಕಾ? ನಿಮಗೆ ಸ್ಕೂಲ್ ಡೇಗೆ ಯಾವ ಡ್ಯಾನ್ಸ್? ನಮ್ಗೆ ಕಥಕ್. ಸಚಿನನ್ನ ಬಂದ್ರ. ಸಚಿನನ್ನ ಎಂತ ವ್ಯಾಗ ಸುಮ್ಮನೆ. ನಿಮ್ಗೆ ಅಪ್ಪನ ಹತ್ರ ಹೇಳ್ತೇನೆ. ನಂಬರ್ ಬೇಕಾ? ಸುಮ್ಮನೆ ಟೆನ್ಷನ್ ಮಾಡಬೇಡ. ಅವರಿಗೊಂದು ಬುದ್ಧಿ ಕಲಿಸುವ. ಎಂತ ಬುದ್ಧಿ ಕಲಿಸುದಾ? ಅದಕ್ಕೊಂದು ಪ್ಲಾನ್ ಮಾಡಬೇಕು. ಏನಿಬ್ಬರೇ ಕೂತ್ಕೊಂಡದು? ಬೇರೆ ಯಾರಿಲ್ವಾ? ಏನ್ ಚಪ್ಪೆ ಆಗಿದ್ದೀರಿ? ಏನಿಲ್ಲ. ಏನಾಯ್ತು? ಸಚಿನನ್ನ ದಿನಾಲಲ್ಲಿ ಕಸ ಬಿಸಾಕ್ತಾರೆ. ನಿಮ್ಗೆ ಹೇಳ್ಬೋದಿತ್ತಲ್ವಾ? ಹೇಳಿದ್ರೆ ನಿಮ್ಮ ಮನೆಯ ಅಂಗಳದಲ್ಲಿ ಕಸ ಬಿಸಾಕಿದ ಉತ್ತರ ಹೊರಡ್ತಾರೆ. ಹೌದಾ? ನಾ ಹೇಳಿದೆ ಕಾಯಿಲೆ ಬರ್ತದಂತ ಹೇಳಿದೆ. ಅದಕ್ಕೆ ಅವರು ನಿಂಗೆ ಕಾಯಿಲೆ ಬರ್ತದ ಅಂತ ಹೇಳಿದ್ರು. ಅವರು ನಾವು ಫ್ರೆಂಡ್ಸ್ ಹತ್ರ ಮಾತಾಡಿ ನೋಡು ಬಾ. ಹಾ ಅಕ್ಷದಕ್ಕ, ನೀವೆಲ್ಲಿಗೆ? ನೀವೇನಿಲ್ಲಿ? ಎಲ್ಲಿಗೆ ಇಷ್ಟು ಅವಸರದಲ್ಲಿ ಹೋಗುದು? ನಾವು ಟೆನ್ಷನಲ್ಲಿ ಇದ್ದೀವಿ. ನಮ್ಗೆ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಎಂತ ಪ್ರಾಬ್ಲಮ್? ನೀವು ಸಮಾಜ ಸೇವಕರಲ್ವಾ? ಹ್ಞೂ ಹೌದು. ನಿಮ್ಮಿಂದ ಒಂದು ಹೆಲ್ಪ್ ಆಗಬೇಕು. ಆಗಬೇಕು ಹೇಳಿ. ನಿಮಗೆ ಸಚಿನ್ ಅಣ್ಣ ಗೊತ್ತುಂಟಲ್ವಾ? ಸಚಿನ್? ಹಾಂ ಗೊತ್ತುಂಟು ಹೇಳಿ. ಅವ್ರು ಯಾವಾಗಲೂ ನಮ್ಮ ಮನೆ ಹತ್ರ ಕಸ ಬಿಸಾಕಿ ಹೋಗ್ತಾರೆ. ಕಸ ಬಿಸಾಕ್ತಾರಾ? ಹಾಂ. ಹೀಗೆಂತ ಕಂಪ್ಲೇಂಟ್ ಮಾಡ್ಬೇಕು ಅದಕ್ಕೆ? ಇಲ್ಲ ಕಂಪ್ಲೇಂಟ್ ಎಲ್ಲ ಬೇಡ. ಅವ್ರಿಗೊಂದು ಸರಿಯಾದ ಬುದ್ಧಿ ಹೇಳಬೇಕು. ನೀವು ಹೇಳಿಲ್ವಾ? ನಾ ಹೇಳಿಲ್ಲ, ಇವರು ಹೇಳಿದ್ರು. ಹೌದು, ಹೇಳಿದಕ್ಕೆ ಬೈತಾರೆ. ನನ್ಗೂ ಬೈದ್ರು. ಹೌದಾ? ಸಚಿನನ್ನ ನಿಲ್ಲಿ. ಎಂತ? ನಿಲ್ಲಿ, ಒಂದು ಗಮ್ಮತ್ತುಂಟು. ಕುತ್ಕೊಳ್ಳಿ. ಎಂತದ? ಅಲ್ಲ ಕುತ್ಕೊಳ್ಳಿ. ಎಂತದ? ಹಾಕು. ಇದೆಲ್ಲ ಯಾಕೆಯಾ? ನಿಲ್ಲಿ ಹಾಕಿ. ಇರ್ಲಿ. ಎಂತ? ಎಂತ? ಇರ್ಲಿ. ಇದೆಲ್ಲ ಯಾಕೆಯಾ? ತೆಗಿಬೇಡಿ, ಇರ್ಲಿ. ಇದೆಲ್ಲ ಬೇಕು ಸರ್. ನಿಮ್ಮಿಂದ ನಮ್ಮ ಪರಿಸರ ಎಲ್ಲ ಹಾಳಾಗ್ತಾ ಉಂಟು. ನಿಮ್ಮಂತವ್ರು ನಮಗೆ ಬೇಕು ಸರ್. ಅಲ್ಲಿ ಆತಂಕವಾದಿಗಳು ನಮ್ಮ ದೇಶವನ್ನು ಧ್ವಂಸ ಮಾಡ್ತಿದ್ರೆ ನೀವಿಲ್ಲಿ ನಮ್ಮ ಪರಿಸರವನ್ನು ಹಾಳು ಮಾಡ್ತಿದ್ದೀರಿ. ನೀವಿಲ್ಲಿ ಜನರಿಗೆ ಫ್ರೀಯಾಗಿ ಕಾಯಿಲೆ ಕೊಡ್ತಿದ್ದೀರಿ. ದೇಶವನ್ನು ಹಾಳು ಮಾಡ್ತಿದ್ದೀರಿ. ಸೂಪರ್ ಸರ್. ಅಣ್ಣ, ನಮ್ಮ ಮನೆ ಸ್ವಚ್ಛ ಆಗಿದ್ರೆ ಊರು ಸ್ವಚ್ಛ ಆಗಿರ್ತದೆ. ರಾಜ್ಯ ಸ್ವಚ್ಛ ಆಗಿದ್ರೆ ದೇಶ ಸ್ವಚ್ಛ ಆಗಿರ್ತದೆ. ದೇಶ ಸ್ವಚ್ಛ ಆಗಿದ್ರೆ ಇಡೀ ಪ್ರಪಂಚವೇ ಸ್ವಚ್ಛ ಆಗಿರ್ತದೆ. ದಯವಿಟ್ಟು ಈ ಪರಿಸರವನ್ನು ಹಾಳು ಮಾಡಬೇಡಿ, ಗಲೀಜು ಮಾಡಬೇಡಿ, ಸ್ವಚ್ಛವಾಗಿರಿ. ಆಯ್ತು, ನನ್ನಿಂದ ತಪ್ಪಾಯ್ತು. ಸಾರಿ. ಇನ್ಮುಂದೆ ನಾನು ಹೀಗೆ ಮಾಡಲ್ಲ. ಅಣ್ಣ, ಅಂಗಡಿಗೆ ಹೋಗಿ ಬರ್ತೇನೆ.
ನಿನ್ನ ಹೆಸರೆಂತ? ಪ್ರಕೃತಿ. ನೀವೆಲ್ಲ ಶಾಲೆಗೆ ಹೋಗ್ತೀರಾ? ಹೌದು. ಯಾಕೆ ನೀನ್ ಹೋಗಲ್ವಾ? ನನಗೆ ಶಾಲೆಗೆ ಹೋಗ್ಲಿಕ್ಕೆ ತುಂಬಾ ಇಷ್ಟ. ಮತ್ತೆ ಯಾಕೆ ಹೋಗೋದಿಲ್ಲ? ನನಗೆ ಓದಿಸ್ಲಿಕ್ಕೆ ಯಾರೂ ಇಲ್ಲ. ಯಾರಿಲ್ಲ ಅಂದ್ರೆ ಅದರ ಅರ್ಥ? ನನ್ನ ಅಪ್ಪ ಅಮ್ಮ ಇದೇ ಮನೇಲಿ ಕೆಲಸ ಮಾಡ್ತಿದ್ರು. ನಮ್ಮೂರು ತುಂಬ ದೂರ, ಅದಕ್ಕೆ ನಾವು ಮಂಗಳೂರಿಗೆ ಬಂದ್ವಿ. ನನಗೆ ಅಂತ ಯಾರೂ ಇಲ್ಲ. ಒಂದು ದಿವಸ ನನ್ನ ಅಪ್ಪ ಅಮ್ಮ ಆಕ್ಸಿಡೆಂಟ್ನಲ್ಲಿ ತೀರಿ ಹೋದರು. ನಾನು ಅನಾಥೆ. ಪರವಾಗಿಲ್ಲ, ಈ ಮನೇಲೇ ಈಗ ಕೆಲಸ ಮಾಡ್ತಿದ್ದೀನಿ. ಆ ಮನೆಯಲ್ಲೊಬ್ರು ಮೇಡಮ್ ಇದ್ದಾರಲ್ವಾ, ಅವರು ತುಂಬಾ ಜೋರಲ್ವಾ? ಅಕ್ಕ ಸ್ವಲ್ಪ ಜೋರು, ಆದ್ರೆ ಅಂಕಲ್, ಅಣ್ಣ, ಮಗುವೆಲ್ಲ ತುಂಬಾ ಪಾಪ, ಒಳ್ಳೆಯವರು. ನಿಮ್ಗೆ ಮಗು ಜೊತೆ ಆಟಾಡಿದ್ರೆ ಬೈಯಲ್ವಾ? ಯಾಕೆ? ಮೊನ್ನೆ ಆ ಮಗು ಕರೀತು ಅಂತ ನಾನು ಹೋದೆ. ಆಗ ನಂಗೆ ಒಮ್ಮೆ ಬೈದು ಕಲಿಸಿದ್ರು. ಶ್ರೀಮಂತರ ಮನೆಗೆ ಬಡವರು ಬರಬಾರ್ದು ಅಂತ ಹೇಳಿದ್ರು. ನನಗೆ ಕೋಪ ಬಂತು, ನಾನು ಸೀದಾ ಬಂದೆ. ಕೆಲವೊಮ್ಮೆ ಬೈತಾರೆ, ಆದ್ರೆ ನನಗೆ ಅಭ್ಯಾಸ ಆಗಿ ಹೋಗಿದೆ. ಹೌದಕ್ಕ, ನಾನು ಕೂಡ ನಿನ್ನ ತರ ಮಗುವನ್ನು ಮಾತಾಡಿಸ್ಲಿಕ್ಕೆ ಅಂತ ಹೋದೆ. ಅವರೊಂದು ಬೈದ್ರು ನನ್ನ ಜನ್ಮಕ್ಕೆ ಸಾಕು. ಸುಮ್ಮನೆ ಕುಟ್ಕೊಳ. ನಿನಗೆಂತ ಆಯ್ತಾ? ಅಕ್ಕ ಮನೆಯಲ್ಲಿ ಅವಳ ಮಗುವನ್ನು ನೋಡ್ಲಿಕ್ಕೆ ಹೋಗುದಲ್ಲ, ಮತ್ತೆ ಗುಲಾಬಿ ಕದಿಲಿಕ್ಕೆ ಹೋಗುದು. ಗುಲಾಬಿ ಕಲ್ಲಿ. ಹೋಗಲೇ ಕುಂಟಿ. ಆಯ್ತು, ಬರ್ತೇನೆ. ಅಕ್ಕ ಬರೋ ಹೊತ್ತಾಯ್ತು. ಅಕ್ಕ ಬಂದ್ರೆ ನಿಮ್ಮ ಹತ್ರ ಎಲ್ಲ ಮಾತಾಡೋದು ನೋಡಿದ್ರೆ ಬೈಯೋದ್ ಬಿಡಿ. ಕೆಲವೊಮ್ಮೆ ಬರ್ತೇನೆ. ಪಾಪ ಅಲ್ಲ, ಅಪ್ಪ ಅಮ್ಮ ಇಲ್ಲದೆ ಎಷ್ಟು ಕಷ್ಟ. ಅದೌದು, ಅವ್ರು ನಮ್ಮ ಜೊತೆ ಇರುವಾಗ ಅವ್ರ ಬೆಲೆ ನಮ್ಗೆ ಗೊತ್ತಾಗಲ್ಲ. ಆದರೆ ಅವ್ರು ನಮ್ಮಿಂದ ದೂರ ಆದಾಗಲೇ ಅವ್ರ ಬೆಲೆ ಗೊತ್ತಾಗೋದು. ಶಾಲೆಗೆ ರಜೆ ಕೊಟ್ಟು ಬೋರ್ ಆಗ್ತುಂಟು ಮಾರ. ಹೌದು, ಇವತ್ತು ರಜೆ ಆಗಿ ಅಜ್ಜೋರ್ ಮಳೆ ಅಲ್ವಾ, ಅದಕ್ಕ. ಅಲ್ಲ, ಮಳೆ ಬಂದ್ರೆ ಕೊಡೆ ಕೊಡ್ಬೇಕು, ರಜೆ ಯಾಕೆ ಕೊಡ್ತಾರೆ? ಎಂತ ಕಾಮಿಡಿ ಮಾರೆ, ಹೊಟ್ಟೆ ಹೋಗ್ತದ ಕರ್ಮ. ಹೇ, ಅದು ಯಾರೋ ಹೊಸ ಹುಡುಗಿ? ನಾನ್ ನೋಡ್ಲೇ ಇಲ್ಲ. ಅದು ಅವಳ ದೊಡ್ಡ ಮನೆಯಲ್ಲಿ ಕೆಲಸ ಮಾಡೋ ಹುಡುಗಿ. ಯಾವ ದೊಡ್ಡ ಮನೆವಾ? ಅದೇ ದೊಡ್ಡ ಮನೆ, ಅಲ್ಲಿ ಒಂದು ಹೆಂಗಸುಂಟಲ್ಲ ರಕ್ಕಸಿ. ಹೌದು, ಲೌಡ್ ಸ್ಪೀಕರ್. ಲೌಡ್ ಸ್ಪೀಕರ್ ಅಂದ್ರೆ ಎಂತದ? ಲೌಡ್ ಸ್ಪೀಕರ್ ಅಂದ್ರೆ ಗೊತ್ತಿಲ್ವಾ? ಅದ ಇಷ್ಟು ದೊಡ್ಡದು ನಮ್ಮ ಮನೇಲಿ ಉಂಟು, ಒಳ್ಳೆ ಸೌಂಡ್ ಬರ್ತದ ಮಾರ. ಈಗ ನೀನು ಅದ್ರಕ್ಕಿಂತ ದೊಡ್ಡ ಸೌಂಡ್ ಕೇಳ್ತೀಯಾ? ಅದಕ್ಕಿಂತ ದೊಡ್ಡ ಸೌಂಡ್ ಎಂತ? ಡಿಜೆನ ಮಾರ. ನೀನ್ ಕೇಳ್ತೀಯಾ? ಹಾ, ನೋಡುವ. ಕಾಂಚನ, ಕಾಂಚನ. ಏನ್ ಅಗ್ರಜ? ಅಗಳ ಬೊಗ್ರಾಜ್ ಅಂತ. ಹಾಗಲ್ಲ ಮಾರ, ಅಗ್ರಜ್ ಅಂದ್ರೆ ಅಣ್ಣ. ಹಾ, ಹಾಗಾದ್ರೆ ಅಪ್ಪನ್ಗೆ ಅಂತ ಹೇಳುದು? ಯಾರ್ದಪ್ಪ? ನಂದನಿಂದ? ಇಲ್ಲ ಇಲ್ಲ ಇಲ್ಲ, ನಿಂದು ನಿಂದು. ನೀನೆ ಕೇಳು. ಅಪ್ಪನಿಗೆ ಎಂತ ಹೇಳುದು? ಪಿತಾಶ್ರೀ. ಓ, ಅಪ್ಪನ್ಗೆ ಪಿತ್ತ ಅಂತೆ. ಅಪ್ಪನ ಹೆಸರಿಗೆ ಮಕ್ಕಳು ಮಾಡಲಿಕ್ಕಿಲ್ಲ. ಆಯ್ತಾಯ್ತು ಬಿಡು, ನೀನ್ ಕೇಳು. ಏನು ಮಾಡುತ್ತಿದ್ದಿ? ನಾನು ದೇವರ ಪೂಜೆಗಾಗಿ ಪುಷ್ಪಗಳನ್ನು ಎಕ್ಕುತ್ತಿದ್ದೆ. ಅದೇ ಯಾರ ಪುಷ್ಪಕ್ಕ? ಹಾಗಲ್ಲ ಮಾರ, ಪುಷ್ಪ ಅಂದ್ರೆ ಹೂ, ಅವರ ಭಾಷೆವೇ ಹಾಗೆ. ಎಂತದ ಇದು ನಾಟಕದಾಗಿ ಆಗಿದೆ ಮಾರ. ನಿಂಗೆಂತಕ್ಕ? ನನ್ನ ತಂಗಿ ಅಲ್ಲ. ಏನು ಕರೆದೆ ಅಗ್ರಜ? ಇವತ್ತು ದೀಪಾವಳಿ ಹಬ್ಬವಲ್ಲವೇ? ದೀಪ ಹಚ್ಚುವ ದಿನವಲ್ಲವೇ? ಅಪ್ಪ ನನಗೆ ಹೊಸ ಬಟ್ಟೆ ತಂದಿದ್ದಾರೆ, ನನಗೆ ಮಾತ್ರ, ನಿನಗಿಲ್ಲ. ಇದಕ್ಕಿಂತ ದೊಡ್ಡ ಲೌಡ್ ಸ್ಪೀಕರ್ ಉಂಟಾ? ಇಲ್ಲಪ್ಪ, ಇಷ್ಟು ದೊಡ್ಡ ಲೌಡ್ ಸ್ಪೀಕರ್ ನಾನು ಎಲ್ಲಿಯೂ ಕೇಳಿಲ್ಲ. ನಮ್ಗೆ ಅಭ್ಯಾಸ ಆಗಿದೆ.
ಸ್ವಸ್ತಿಕ್, ಏ ಸ್ವಸ್ತಿಕ್, ಹ? ಅಪ್ಪ ಇಲ್ವಾನಾ? ಯಾಕೆ? ಸ್ವಲ್ಪ ಮಾತಾಡ್ಲಿಕ್ಕಿತ್ತು. ಅದು ಬಿಡಿ, ಈಗ ನಿನ್ನ ಅಪ್ಪ ಹೇಗಿದ್ದಾರ? ಹುಚ್ಚರಾಗೇನೆ ಇದ್ದಾರ. ರೋಡಲ್ಲಿ ಹೋಗುವಾಗ ಹೀಗಿಗೆ 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 ಎಲ್ಲ ಮಾಡುದ. ಮಾಡ್ರಿ ಬಿಡು, ಏನ್ ತಪ್ಪುಂಟು? ಹುಚ್ಚರಾಗಿನೇ ಮಾಡ್ಬೇಕು, ಅದು ಸಹಜ. ಏಯ್, ಕೋಮದಲ್ಲೇ ಇರ್ತಿದ್ರು ಮಾರಾಯ. ಪೂಜೆ ಮಾಡಿದೆಲ್ಲ ವೇಸ್ಟ್ ಆಯ್ತಲ್ಲ ಮಾರಾಯ. ನೀನೇ ಮಾಡಿದ್ದು ನಿನ್ನ ಕೈ ಕಲರ್ ತಗೋ, ನಿನ್ನ ಮಂಡೆ ಹೊಡ್ತಾಕು. ಏನಾಯ್ತಾ? ಏನಿಲ್ಲ, ಚಿಲ್ ಬಾಯ್ಸ್, ಕುತ್ಕೊಳ್ಳಿ ಕೂಲ್ ಆಗಿ. ಅವರು ಹಾಗೆ ಮಾತಾಡೋದು ಎಂತ? ಬಾಡಿ ಗಾರ್ಡ್ ಸೈಡ್ ಹೋಗ, ದೂರ ಹೋಗ, ಡಿಸ್ಟರ್ಬ್ ಮೇಂಟೈನ್ ಮಾಡು. ಒಬ್ಬೊಬ್ರು ಬರ್ತಾರೆ ಮಾರ, ನಮ್ಮನ್ನು ಹೆದರಿಸಲಿಕ್ಕೆ ಬರ್ತಾರೆ. ಈಗ ಹೇಗೋ ನಿನ್ನಪ್ಪ ಹುಚ್ಚ ಅಲ್ಲ, ಬ್ಯಾಟರಿ ಹೊಡೆದು ಸಾಯಿಸವರನ್ನು. ತದನಂತರ ನೀನು ಮರವಾಯಿ ಚಿಪ್ಪಲ್ಲಿ ಮೂಕು ಮುದುಕಿಸಿ ಸಾಯಿ. ಆಯ್ತು ಮಾರಾಯ, ಸಾರಿ. ಅಪ್ಪ ಇದ್ರೆ ಕರಿ ಮಾರಾಯ. ಯಾಕೆ? ಪ್ರಶ್ನೆ ಕೇಳಲಿಕ್ಕುಂಟ? ಎಂತ ರಸ ಪ್ರಶ್ನೆಯ? ಕರಿ ಮಾರಾಯ. ಅವರು ಉತ್ತರ ಕೊಡುದಿಲ್ಲ. ಕಬಡ್ಡಿ ಹಾಕಿ ಪ್ರಶ್ನೆ ಕೇಳಲಿಕ್ಕುಂಟ? ಕಬಡ್ಡಿ? ಸಚಿನ್ ಅಣ್ಣ, ನನ್ನ ಹತ್ರ ಒಂದು ಪ್ಲಾನ್ ಉಂಟು. ಎಂತ? ನಾವು ಪುನೊಮ್ಮೆ ಮ್ಯಾಚ್ ಆಡುವ. ಈಗ ನಿಮ್ಮ ಅಪ್ಪನ ತಲೆಗೆ ಬ್ಯಾಟ್ ಬಿದ್ದಲ್ಲ, ಅವರು ಹುಚ್ಚಾದದು. ಈಗ ಪುನೊಮ್ಮೆ ಮ್ಯಾಚ್ ಮಾಡುವ, ಅವರನ್ನ ಅಂಪೈರ್ ನಿಲ್ಲಿಸುವ. ಪುನೊಮ್ಮೆ ಅದೇ ಬ್ಯಾಟ್ ಅಲ್ಲಿ ಅವರ ಮಂಡಿಗೆ ಹಿಡಿಯುವ. ಸರಿ ಆದ್ರು ನಿನ್ನಪ್ಪ ಇಲ್ವಾ? ಇದ್ದಾರೆ, ಯಾಕೆ? ಅವರನ್ನ ಅಂಪೈರ್ ನಿಲ್ಲಿಸಿ ಅವರ ತಲೆಗೆ ಬ್ಯಾಟ್ ಹೊಡಿವ, ಆಯ್ತಾ? ಗೊತ್ತಾಯ್ತು ಬೇಡ. ಗೆಳ, ಅದರ ಹತ್ರ ಎಲ್ಲ ಮಾತಾಡ್ತೇ ಅಲ್ಲ, ನಮ್ಗೆ ಹುಚ್ಚು. ನಿಮ್ಮನ್ನುಂಟಲ್ಲ. ಎಂತ? ಏನಿಲ್ಲ ಹಾಗೆ ಹೆದರಿಕೆ ಇರ್ಬೇಕು. ಯಬಾ, ಎಂತ ಹುಚ್ಚರ ಫ್ಯಾಮಿಲಿ ಮಾರೆ. ನೀವಿಲ್ಲ ಅಂತ ಮಾಡುದಾ? ನಾನೊಂದು ಕೆಲಸ ಮಾಡಿ ಎಷ್ಟು ಖರ್ಚು ಮಾಡ್ತೇನೆ ನಿಮ್ಮನ್ನು ಸಾಕ್ಲಿಕ್ಕೆ ಗೊತ್ತುಂಟಾ? ಎಷ್ಟು ದೊಡ್ಡದು ಮಾಡಿದ್ದೇನೆ. ಒಂದು 90 ಸಿಗ್ಲಿಕ್ಕೆ ಎಷ್ಟು ಕಷ್ಟ ಬರ್ಬೇಕು ಗೊತ್ತುಂಟಾ? 90 ಬಿಡು, ಒಂದು 30 ಸಿಗ್ಲಿಕ್ಕೆ ಎಷ್ಟು ಕಷ್ಟ ಬರ್ತೇನೆ ಗೊತ್ತುಂಟಾ ನಿಮಗೆ? ವೈನ್ ಶಾಪ್ನವರ ಕಾಲಿಡಬೇಕು. ಹಾ, ಗೊತ್ತಾಗ್ತಿಲ್ಲ ನಿಮಗೆ ಹೇಳಿದ್ರೆ. ಹೋಗಿರಾ ಮನೆಗೆ ಹೋಗಿರಾ? ಟೂರಿಗೆ ಬರಲ್ವಾ? ಇಲ್ವಾ? ಯಾಕೆ? ಅಪ್ಪ ಇಲ್ಲ. ತಿರಿಯೋದ್ರಾ? ಏ, ಆಗಲ್ಲ ಮಾರ, ಅವರು ಕೇರಳಕ್ಕೆ ಪೂಜೆಗೆ ಹೋಗಿದ್ದಾರೆ. ಅವ್ರು ದೊಡ್ಡ ಮಂತ್ರವಾದಿ. ಓ ಹಾಗಾ? ರಿಯಾಕ, ನೀವೇನಿಲ್ಲಿ? ಏನಿಲ್ಲ. ಮತ್ತೆ ಯಾಕೆ ಸೈಲೆಂಟ್ ಆಗಿದ್ದೀರಿ? 14 ಕುಡ್ಕೊಂಡು ಬರ್ತಾರೆ. ಅಪ್ಪನಿಗೂ ಅಮ್ಮನಿಗೂ ಡೈಲಿ ಜಗಳ. ಅಷ್ಟೆಲ್ಲ ನಮ್ಗೆ ದಿನಾಲು ಹೊಡಿತಾರೆ. ಅವರಿಂದ ಅಮ್ಮ ದಿನಾಲು ಕಣ್ಣೀರಾಗ್ತಾರೆ. ಓ ಆಗ, ಅದಕ್ಕೆ ನನ್ನ ಹತ್ರ ಐಡಿಯಾ ಉಂಟು. ರಿಯಾ, ನಿನ್ನಪ್ಪ ಕುಡ್ದು ಬರ್ತಾರಲ್ಲ, ಅವರಿಗೆ ಬುದ್ಧಿ ಕಲಿಸೋ ಟೈಮ್ ಈಗ ಬಂದಿದೆ. ನಾನು ರೆಡಿ ಇದ್ದೇನೆ. ನೀವೆಲ್ಲ ರೆಡಿಯಾ? ಹಾ. ಚಿಲ್ಡ್ರನ್ಸ್ ಗ್ಯಾಂಗ್, ವಿಷಯ ಎಂತ ಗೊತ್ತುಂಟಾ? ಇವಳಪ್ಪ ಕೇಶವಣ್ಣ ಇದ್ದಾರಲ್ಲ, ಕುಡ್ದು ಬರೋದು ಯಾವಾಗ ಸಹ. ಈಗ ಅವರಿಗೆ ನಾವು ಬುದ್ಧಿ ಕಲಿಸಬೇಕು. ನಾನು ರೆಡಿ ಇದ್ದೇನೆ. ನೀವೆಲ್ಲರೂ? ಅಮನ್, ಅಂಗಡಿಗೆ ಹೋಗಿ 2 ಪೆಪ್ಸಿ ತಗೊಂಡು ಬಾ. ಎಲ್ಲ ಗ್ಲಾಸ್ ಎಲ್ಲ ರೆಡಿ ಮಾಡಿ, ಆಯ್ತಾ? ಈಗ ಬರ್ತಾ ಇದ್ದಾರೆ, ರೆಡಿ ಅಲ್ಲ? ಏಯ್, ಏನ್ರು ಇದೆಲ್ಲ? ಏನ್ ಮಾಡ್ತಿದ್ದಾರೆ ಇದೆಲ್ಲ? ಇದ ಚಿಕ್ಕಪ್ಪ, ಇವನೊಂದು ಎಲೆಕ್ಷನ್ಗೆ ನಿಂತಿದ್ದ, ವಿನ್ ಆದ, ಅದಕ್ಕೆ ನಾವು ಪಾರ್ಟಿ ಮಾಡಿದ್ವಿ. ಹಾಲು ಕುಡಿಯೋ ವಯಸ್ಸಲ್ಲಿ ಆಲ್ಕೋಹಾಲ್ ಕುಡಿತಿದ್ದೀರಲ್ಲ, ಅಷ್ಟು ಗೊತ್ತಾಗಲ್ವಾ? ನಾಚಿಕೆ ಆಗಲ್ವಾ ನಿಮ್ಗೆ? ನೀವ್ ದಿನಾಲು ಕುಡಿತೀರಲ್ವಾ, ಅದ್ ಸರಿನಾ? ನೀವು ಮನೆಗೆ ಬಂದು ದಿನಾಲು ಜಗಳ ಮಾಡ್ತೀರಲ್ಲ, ಅದು ಸರಿನಾ? ಅಮ್ಮನಿಗೆ ನೀವು ದಿನಾಲು ಹೊಡಿತೀರಾ, ಅದು ಸರಿನಾ? ಬನ್ನಿ ಸರ್, ಒಂದು ಶಿಕ್ಷೆ ಹಾಕಿ. ಈಗ ಅವ್ರಿಗೆ ಉಪ್ಪಿನಕಾಯಿಗಳು, ಉಪ್ಪಿನಕಾಯಿ. ಚಿಕ್ಕಪ್ಪ, ಉಪ್ಪಿನಕಾಯಿ ಇಡಲ್ಲಿ. ನೀವ್ ದಿನಾಲು ಮನೆಗೆ ಬಂದು ನಮ್ಮನ್ನು ಹೊಡಿತೀರಲ್ವಾ? ನಿಮ್ಗೆ ಜವಾಬ್ದಾರಿ ಎಂಬುದಿಲ್ವಾ? ಎಲ್ಲರ ಮನೆಯಲ್ಲಿ ದೀಪಾವಳಿ ಆಚರಿಸ್ತಾರೆ, ಆದ್ರೆ ನಮ್ಮ ಮನೆಯಲ್ಲಿ ಏನಿದೆ ಅಪ್ಪ? ಏನಿದೆ? ನಮ್ಮ ಮಾತು ಒಂದಿನಾದ್ರೂ ಕೇಳಿದ್ದೀರಾ ನೀವು? ನಮ್ಗೇನ್ ಬೇಕು ಏನ್ ಬೇಡ ಅಂತ ಯಾವತ್ತಾದ್ರೂ ಕೇಳಿದ್ದೀರಾ ನೀವು?
ಹೇಳಿ ಅಪ್ಪ. ನಾವು ನಿಮ್ಮ ಮಕ್ಕಳು ತಾನೆ, ಹೇಳಿ ಅಪ್ಪ. ಎಲ್ಲೆಲ್ಲಿ ಸಾಲ ಮಾಡಿ ಕುಡ್ದು ತೋಡಲ್ಲಿ ಬೀಳ್ತೀರಲ್ಲ, ನಾಚಿಕಾಗುದಿಲ್ವಾ ನಿಮ್ಗೆ? ನೀವು ಕುಡಿಯುವುದು ಸರಿಯಾದ್ರೆ ನಾವು ಸಹ ಕುಡಿಯುವುದು ಸರಿಯೇ, ತಪ್ಪೇನಿಲ್ಲ. ನಾನು ಇವತ್ತಿಂದ ಕುಡಿಯಲ್ಲ, ಈ ಕ್ಷಣದಿಂದ ಇನ್ಮೇಲೆ ಕುಡಿಯಲ್ಲ. ಬಿಟ್ಬಿಟ್ಟೆ, ಕುಡಿಯೋದೇನೆ ಬಿಟ್ಬಿಟ್ಟೆ. ಅಲ್ಲ ಇದು ಕುಡೀರಿ. ಬೇಡ, ನಾನಿನ್ನು ಕುಡಿಯಲ್ಲ. ಎಂತ ಇದಲ್ಲ, ಇದು ಪೆಪ್ಸಿ. ಪೆಪ್ಸಿಯಾ?